का ये अहम सवाल, पसंदीदा राजनेता कौन? मुझे अभी भी इस देश में रहना है। मुझे अभी भी ಈ ದೇಶ में रहना है. ಅಯ್ಯೋ ಸ್ವಾಮಿ, ನಾನಿನ್ನು ಈ ದೇಶದಲ್ಲಿ ಇರ್ಬೇಕಣ್ರಿ ಅಂತ ಯಾರು ಹೇಳ್ತಿದ್ದಾರೆ ಅಂದ್ರೆ ನಟಿ ತಾಪ್ಸಿ ಪನ್ನು ಹೇಳಿ ಒಂದು ದೊಡ್ಡ ಸಂಚಲನವನ್ನ ಇಡೀ ದೇಶದಾದ್ಯಂತ ಕ್ರಿಯೇಟ್ ಮಾಡಿದ್ದಾರೆ. ಅರೆ, ತಾಪ್ಸಿ ಪನ್ನು ಅವರು ಸಿನಿಮಾ ಆಕ್ಟಿಂಗ್ ಮಾಡೋದು ಬಿಟ್ಟು ಈ ಡೈಲಾಗ್ ಅನ್ನ ಅದು ಒಂದು ಇಂಟರ್ವ್ಯೂನಲ್ಲಿ ಯಾಕ್ರಿ ಹೇಳಿದ್ರು ಅಂತ ನಿಮ್ಗೆ ಅನ್ಸ್ಬೋದು. ನನಗನ್ಸುತ್ತೆ ತಾಪ್ಸಿ ಪನ್ನು ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಒಂದು ಬದ್ಧತೆಯ ಸ್ಟೇಟ್ಮೆಂಟ್, ಒಂದು ಧೈರ್ಯದ ಸ್ಟೇಟ್ಮೆಂಟ್, ನಿಜವಾದ ನಟನಿಗೆ, ನಟಿಗೆ, ಪ್ರಜ್ಞಾವಂತ ಪ್ರಜೆಗೆ ಇರಬೇಕಾದಂಥ ಒಂದು ಸ್ಟೇಟ್ಮೆಂಟ್ ಅಂತ ನನಗನ್ಸುತ್ತೆ. ತಾಪ್ಸಿ ಪನ್ನು ಅವರು ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಭಾಗಿಯಾಗಿರ್ತಾರೆ. ಆಗ ನಿರೂಪಕ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಒಂದು ಪರದೆ ಮೇಲೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಒಂದು ಫೋಟೋವನ್ನ ಬಿತ್ತರಿಸಿ, ತಾಪ್ಸಿ ಅವರೇ ನಿಮಗೆ ಇಷ್ಟವಾದ ರಾಜಕಾರಣಿ ಯಾರು, ನಿಮ್ಮ ಫೇವರೇಟ್ ಯಾರು ಅಂತ ಕೇಳಿದಾಗ ತಾಪ್ಸಿ ಪನ್ನು ಅವರು ಸೀದಾ ನರೇಂದ್ರ ಮೋದಿ ಅವರ ಫೋಟೋ ಹತ್ರ ಬಂದು ಒಂದು ದೊಡ್ಡದಾಗಿ ನಮಸ್ಕಾರ ಹಾಕಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಜೆ ಅಭಿ ಬಿ ಈ ದೇಶ ಮೇ ರಹನಾ ಹೇ, ನಾನು ಈ ದೇಶದಲ್ಲಿ ಇನ್ನೂ ಇರಬೇಕು ಅಂತ ಹೇಳಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನ, ನರೇಂದ್ರ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡುವ, ಅವರ ವೈಫಲ್ಯವನ್ನ ಎತ್ತಿ ತೋರಿಸುವಂತ ಪ್ರಜೆಗಳಿಗೆ, ನಟರುಗಳಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಒಂದು ರೀತಿ ಮಾರ್ಮಿಕವಾಗಿ ಹೇಳಿದ್ದಾರೆ. का ये अहम सवाल, पसंदीदा राजनेता कौन? मुझे अभी भी इस देश में रहना है. ನಾವು ನೋಡ್ತಿದೀವಲ್ಲ ದೊಡ್ಡ ದೊಡ್ಡ ಈ ದೇಶದ ಸ್ಟಾರ್ಗಳನ್ನ, ಆಮಿರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಇವರೆಲ್ಲ ಮೋದಿಯವರ ಕಾರ್ಯಕ್ರಮಗಳಿಗೆ, ಮೋದಿಗೆ ಸಂಬಂಧಪಟ್ಟ ಅಥವಾ ಏನು ಬಿಜೆಪಿಗೆ ಸಂಬಂಧಪಟ್ಟ ಅಥವಾ ಆತರ ಏನು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋಗಿ ಅಲ್ಲಿ ಅವ್ರು ಹೇಳ್ದಂಗೆ ಮಾಡಿ ಕುಣಿದು ಡ್ಯಾನ್ಸ್ ಮಾಡಿ ಯಾವುದೇ ಪ್ರಶ್ನೆ ಎತ್ತದೆ ಬರ್ತಾರಲ್ಲ, ಅಂತಹ ಸ್ಟಾರ್ಗಳಿಗೆ ಪರ್ಯಾಯವಾಗಿ ತಾಪ್ಸಿ ಪನ್ನು ಒಬ್ಬ ಧೀರ ಹೆಣ್ಣು ಮಗಳು ಅಂತಾನೆ ಕರೀಬೇಕು. ನಿಮ್ಗೆ ಅನ್ಸ್ಬೋದು, ಏನು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡೋರು, ಅವ್ರ ಸರ್ಕಾರದ ವಿರುದ್ಧ ಮಾತಾಡೋರೆಲ್ಲ ನಿಮ್ಗೆ ಇಷ್ಟ ಆಗ್ತಾರೆ ಅಂತ ಅನ್ಸ್ಬೋದು. ಖಂಡಿತ ಅಲ್ಲ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಯಾರೇ ಅಧಿಕಾರಕ್ಕೆ ಬರಲಿ, ಯಾವುದೇ ಪಕ್ಷ ಬರಲಿ, ಆ ಒಂದು ವ್ಯವಸ್ಥೆಯಲ್ಲಿ ತನಗೆ ಅನಿಸಿದ್ದನ್ನ ಯಾರೇ ಆಗ್ಲಿ, ಸೆಲೆಬ್ರಿಟಿಗಳಾಗ್ಲಿ, ಒಬ್ಬ ಕಾಮನ್ ಮ್ಯಾನ್ ಆಗ್ಲಿ, ಪತ್ರಕರ್ತ ಆಗ್ಲಿ, ಸಿನಿಮಾದವರೇ ಆಗ್ಲಿ, ಯಾರೇ ಆಗ್ಲಿ, ಅವರು ತನಗೆ ಅನಿಸಿದ ಸ್ಟೇಟ್ಮೆಂಟ್ ಅನ್ನ, ಒಂದು ವೇಳೆ ನರೇಂದ್ರ ಮೋದಿ ಅವರು ಇಷ್ಟ ಆಗ್ಲಿಲ್ಲಪ್ಪ, ಆರೋಗ್ಯಕರವಾಗಿ ಅವರ ಆಡಳಿತ ವೈಫಲ್ಯ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳುವಂತ ಸಾಮರ್ಥ್ಯ ಮತ್ತು ಸ್ವಾತಂತ್ರ್ಯವನ್ನ ರೂಪಿಸೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಬಹುಶಃ ನನಗೆ ಯಾಕಪ್ಪ ಈ ಉಸಾಬರಿ ಅಂತೇಳಿ ತಾಪ್ಸಿ ಪನ್ನು ಅವರು ಹೌದು ನನಗೆ ನರೇಂದ್ರ ಮೋದಿ ಅವರು ಇಷ್ಟ, ಅವರು ನನ್ನ ಫೇವರೇಟ್ ಅಂತ ಹೇಳಿ ಸುಮ್ಮನಾಗಿದ್ರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ. ಅವರು ಒಂದು ರೀತಿ ನಿಮ್ಮ ಯಾವುದೇ ಬೆದರಿಕೆಗಳಿಗೆ, ನಿಮ್ಮ ಯಾವುದೇ ತಂತ್ರಗಳಿಗೆ ನಾನು ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ ತಾಪ್ಸಿ ಪನ್ನು ಅವರು. ಅಷ್ಟು ಸುಲಭ ಅಲ್ಲ. ಈ ನರೇಂದ್ರ ಮೋದಿ ಸರ್ಕಾರವನ್ನ, ಮೋದಿ ಅವರನ್ನ, ಆಡಳಿತದಲ್ಲಿರುವ ಸರ್ಕಾರವನ್ನ ಏನಾದ್ರು ಟೀಕೆ ಮಾಡಿದ್ರೆ ಅವರ ವಿರುದ್ಧ ಅಸ್ತ್ರಗಳ ಪ್ರಯೋಗ ಮಾಡೇ ಮಾಡ್ತಾರೆ. ಇಡಿ ಚೂ ಬಿಡೋದು, CBI ಚೂ ಬಿಡೋದು, ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡು ಅವ್ರ ಮೇಲೆ ಹೇರಿಕೆ ಮಾಡೋದು ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ನ ರೈಡ್ ಮಾಡಿಸೋದು, ಇವೆಲ್ಲ ಆಗಿದಾವೆ. ಇದನ್ನೆಲ್ಲ ಅನುಭವಿಸಿದ್ದಾರೆ. ಆದ್ರೆ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ನಟರುಗಳಿಗೆ, ಕುಣಿಯುವ ರಾಜಕಾರಣಗಳಿಗೆ, ಜಿ ಹುಜೂರ್ ಅನ್ನುವಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಯಾವ ಯಾವ ಸಂದರ್ಭದಲ್ಲಿ ಮೋದಿ ಅವರನ್ನ, ಮೋದಿ ಸರ್ಕಾರದ ಆಡಳಿತದ ವೈಫಲ್ಯವನ್ನ ಟೀಕೆ ಮಾಡಿದಾಗ ಮಾರನೇ ದಿನ ಅವ್ರ ಮೇಲೆ ರೈಡ್, ಅವ್ರ ಮೇಲೆ ಯಾವುದೋ ಒಂದು ಅಸ್ತ್ರ ಆಗತ್ತೆ. ಇದು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸುತ್ತೆ. ಇಂತಹ ಸರ್ವಾಧಿಕಾರಿ ಧೋರಣೆಯನ್ನ ನಟಿ ತಾಪ್ಸಿ ಅವರು ಕಡಾಖಂಡಿತವಾಗಿ ಪ್ರಶ್ನೆ ಮಾಡಿದ್ದಾರೆ. ಮುಲಾಜಿಲ್ದಂಗೆ ಯಾವುದೇ ಬೆದರಿಕೆಗೂ ಜಗ್ಗದೆ ಟೀಕೆ ಮಾಡಿದ್ದಾರೆ. ನನಗೆ ಮೋದಿ ಇಷ್ಟ ಇಲ್ಲ, ಆದ್ರೆ ನನಗೆ ಮೋದಿ ಇಷ್ಟ ಅಂತ ಹೇಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನೋದನ್ನ ತಮ್ಮದೇ ಆದ ಶೈಲಿಯಲ್ಲಿ ಮಾರ್ಮಿಕವಾಗಿ ಜಗತ್ತಿಗೆ ತೋರಿಸಿದ್ದಾರೆ. ನೋಡಿ, ಯಾರೇ ಅಧಿಕಾರಕ್ಕೆ ಬರಲಿ, ಈಗ ನರೇಂದ್ರ ಮೋದಿ ಅವ್ರನ್ನ ನಾವು ಅವರ ಸರ್ಕಾರವನ್ನು ತೆಗೆದುಕೊಂಡಾಗ ಎಷ್ಟು ವೈಫಲ್ಯಗಳು ಬರ್ತವೆ. PM ಕೇರ್ಸ್ ಫಂಡ್ ಸಂಬಂಧಪಟ್ಟ ಹಾಗೆ ನೀವು ಪ್ಯಾಂಡಮಿಕ್ ಬಂತಲ್ಲ, ಅವಾಗ ಎಲ್ಲರೂ ಕೂಡ ದುಡ್ಡು ಹಾಕಿದ್ರು. ಆ ದುಡ್ಡಿನ ಕಥೆ ಏನು ಅಂತ ಕೇಳಿದಾಗ
ಸಹಜವಾಗಿ ಈ ದೇಶದ ಪ್ರಜೆಗೆ ಒಂದು ಹಕ್ಕಿರುತ್ತೆ. ನಾನು ದುಡ್ಡು ಹಾಕಿದ್ದೀನಪ್ಪ, ಅದು ಏನಾಯ್ತು, ಯಾರಿಗೆ ಕೊಟ್ರಿ, ಎಷ್ಟು ಕೋಟಿ, ಸಾವಿರಾರು ಕೋಟಿ ಕಲೆಕ್ಟ್ ಆಯ್ತಲ್ಲ, ಆ ದುಡ್ಡೇನಾಯ್ತು, ಆ ದುಡ್ಡನ್ನು ಏನ್ ಮಾಡಿದ್ರಿ, ಯಾರಿಗೆ ಕೊಟ್ರಿ ಅಂತ ಕೇಳಿದಾಗ ನೀವು ಪ್ರಶ್ನೆನೇ ಕೇಳಬೇಡಿ, ಅದೊಂದು ಖಾಸಗಿ ಟ್ರಸ್ಟು, ಅದ್ರ ಬಗ್ಗೆ ಕೇಳೋದಕ್ಕೆ ಸಂಸತ್ತಲ್ಲಿ ಅವಕಾಶನೇ ಇಲ್ಲ ಅಂತೇಳಿ ನಾಮ ಇಟ್ರಪ್ಪ. ಇದು ಈ ದೇಶದ ಜನರಿಗೆ ಮಾಡಿದ ಅನ್ಯಾಯ ಅಲ್ವಾ? ಇದನ್ನ ಪ್ರಶ್ನೆ ಮಾಡಬಾರ್ದಾ? ಇದನ್ನ ಪ್ರಶ್ನೆ ಮಾಡಿದ್ರೆ ಅವ್ನು ದೇಶದ್ರೋಹಿ. ಅದಿಂಗ ದೇಶದ್ರೋಹಿ ಆಗ್ತಾರೆ? ಅಲ್ಲಪ್ಪ, ಈ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಏನು ಜನರಲ್ ನರವಣೆ ಅವರ ಒಂದು ಪುಸ್ತಕ ಬರೆದಿದ್ದಾರೆ. ಇದೇನ್ ಕತೆ? ಇದು ಯಾರೋ ಆದಿ ಬೀದಿಲಿ ಹೋಗುವಂತ ವ್ಯಕ್ತಿ ಬರೆದದ್ದಲ್ಲ, ಒಬ್ಬ ಮಾಜಿ ಜನರಲ್ ಬರೆದಿರುವಂತ ಪುಸ್ತಕ. ಇದ್ರ ಕತೆ ಏನು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಡಿ, ನೀವು ದೇಶದ್ರೋಹಿ. ನೀವು ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಯೋಜನೆ ಇದೆ, ಅದರಲ್ಲಿ 100 ಕೋಟಿ ಹಣ ಖರ್ಚು ಮಾಡಿದಿರಿ, ಹೇಗೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ರಿ, ನಿಜವಾಗಿದ್ರು ಸಾರ್ಥಕ ಆಯ್ತಾ, ಎಷ್ಟು ಜನಕ್ಕೆ ನೀವು ಇದರ ಸಾರ್ಥಕತೆಯನ್ನ ಲಭಿಸಿದಿರಿ, ಕೊಟ್ಟಿದ್ದೀರಿ, ಇದ್ರ ದಾಖಲೆ ಕೊಡಿ ಅಂತ ಕೇಳಿದ್ರೆ ಅದನ್ನು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು. ಈಗ ತಾಪ್ಸಿ ಪನ್ನು ಪ್ರಶ್ನೆ ಮಾಡಿದ್ರೆ ಅವರು ದೇಶದ್ರೋಹಿಗಳು. ನಟ ಪ್ರಕಾಶ್ ರೈ ಅವರು ಪ್ರಶ್ನೆ ಮಾಡ್ತಾರೆ, ಯಾವ ರೀತಿ ಕೋಮುವಾದವನ್ನ ಬಳಕೆ ಮಾಡ್ಕೊಂಡು, ಯಾವ ರೀತಿ ಧಾರ್ಮಿಕ ಭಾವನೆಗಳನ್ನ ಬಳಕೆ ಮಾಡ್ಕೊಂಡು ದೇಶದ ಜನರಿಗೆ ಮೋಸ ಮಾಡ್ತಿದ್ರಿ ಅಂತ ಹೇಳಿದ್ರೆ ಅವರು ದೇಶದ್ರೋಹಿಗಳು. ಇವ್ರಿಗೆ ಯಾವ ರೀತಿ ನಟಲಿಸ್ಟ್ ಆಗ್ತಾರಂದ್ರೆ, ಈ ಅಕ್ಷಯ್ ಕುಮಾರ್ ಅವರು 2019 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಒಂದು ಸಂದರ್ಶನ ಮಾಡ್ಬಿಡ್ತಾರೆ. ಅದು ಯಾರೂ ಅಲ್ಲ, ಮಡಿಲ ಮಾಧ್ಯಮಗಳು ಹೊರತುಪಡಿಸಿ ಒಂದಷ್ಟು ಜನ ಇರ್ತಾರೆ, ಅವ್ರು ಹೇಳಿದಂಗೆ ತಕ್ಕಂಗೆ ಕುಣಿಯಂತವ್ರು. ಒಬ್ಬ ದಕ್ಷ, ಪ್ರಾಮಾಣಿಕ, ನೇರ ನಿಷ್ಠುರವಾಗಿ ಮಾತಾಡುವಂತ ಪತ್ರಕರ್ತನ ಪ್ರಶ್ನೆಗಳನ್ನ ಅವ್ರು ಎದುರಿಸ್ಲಿ ನೋಡೋಣ ಮೋದಿಯವರು. ಅವರು ಅಕ್ಷಯ್ ಕುಮಾರ್ ಅವರು ನರೇಂದ್ರ ಮೋದಿ ಅವರು ಕೇಳ್ತಾರೆ, ಮೋದಿ ಅವರೇ, ನೀವು ಮಾವಿನ ಹಣ್ಣನ್ನ ತಿಂತೀರಾ? ತಿನ್ನೋದಾದ್ರೆ ಯಾವ ರೀತಿ ತಿಂತೀರಾ ಅಂತ. ಇದು ಒಂದು ಪ್ರಶ್ನೆ ಏನ್ರಿ? ಒಬ್ಬ ದೇಶದ ಪ್ರಧಾನಿಯನ್ನ ನೀವು ಮಾವಿನ ಹಣ್ಣನ್ನ ತಿಂತೀರಾ? ತಿನ್ನೋದಾದ್ರೆ ಯಾವ ರೀತಿ ತಿಂತೀರಾ, ಯಾವ ಆಂಗಲ್ ಅಲ್ಲಿ ತಿಂತೀರಾ, ಕಟ್ ಮಾಡ್ಕೊಂಡು ತಿಂತೀರಾ, ಹಂಗೆ ತಿಂತೀರಾ ಅನ್ನೋ ಅರ್ಥದಲ್ಲಿ ಕೇಳ್ತಾರಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ಮಾವಿನ ಹಣ್ಣನ್ನ ಮರ ಹತ್ತಿ ಕಿತ್ತು ತಿಂತೀನಿ. ಇಲ್ಲಿಗೆ ಬಂದಿದೆ ನಮ್ಮ ದೇಶದ ಪರಿಸ್ಥಿತಿ. हमारे प्रधानमंत्री आम खाते हैं? ये भी उसका क्वेश्चन है कि आम खाते हैं, और अगर खाते हैं तो क्या काट के खाते हैं या ऐसे गुठली के साथ खाते हैं? मगर होता है ना, वॉश बेसिन के ऊपर खड़े होके गुठली के साथ आम खाना, उसका मज़ा ही कुछ और होता है. तो मैं जानना चाहूँगा कि आप आम खाते हो सर? एक तो मैं आम खाता भी हूँ और आम खाना मुझे बहुत पसंद भी है. अच्छा. और गुजरात में आम रस की परंपरा भी है. वो तो बहुत. ಅದನ್ನೇ ತಾಪ್ಸಿ ಪನ್ನು ಅವರು ಪರೋಕ್ಷವಾಗಿ, ಮಾರ್ಮಿಕವಾಗಿ ನಮಗೆಲ್ಲ ಜನರಿಗೆ ಚಾಟಿ ಏಟು ಬೀಸಿದ್ದಾರೆ. ಸೊ ದೇಶದ ಪ್ರಜ್ಞಾವಂತ ಜನರಾದ ಮಾಧ್ಯಮಗಳು, ಜನರು, ಕಲಾವಿದರು ಇವರ ಈ ಬೆದರಿಕೆಗಳಿಗೆ ಲೆಕ್ಕಿಸದೆ ನಾವು ನೋಡ್ತಾ ಇದ್ದೀವಿ. UAPA ಅನ್ನುವಂಥ ಕಾಯಿದೆಯನ್ನ, ದೇಶದ್ರೋಹಿ ಅನ್ನುವಂಥ ಕಾಯಿದೆಯನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಕಲಾವಿದರನ್ನ ಜೈಲಿಗೆ ಹಾಕ್ತಾರೆ, ಲೇಖಕರನ್ನ ಜೈಲಿಗೆ ಹಾಕ್ತಾರೆ, ಚಿಂತಕರನ್ನ ಜೈಲಿಗೆ ಹಾಕ್ತಾರೆ. ಅವ್ರಿಗೆ ಯಾವುದೋ ರೂಪದಲ್ಲಿ ಸಿಕ್ಕಾಕ್ಸ್ಬಿಡೋದು. ದೇಶದ ವೈಫಲ್ಯಗಳನ್ನ ಪ್ರಶ್ನೆ ಮಾಡಿದ್ರೆ ಇವರು ಆಡಳಿತ, ಇವತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯ ಎಲ್ಲಿಗೆ ಬಂದಿದೆ, ಈ ದೇಶದ ಏನು ಉದ್ಯೋಗದ ಸಮಸ್ಯೆ ಎಲ್ಲಿಗೆ ಬಂದಿದೆ, ದೇಶದ ಏನು ಆಂತರಿಕ ಏನು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಸ್ಥಾನದಲ್ಲಿದ್ದೇವೆ, ಪೌಷ್ಟಿಕತೆಗೆ ಸಂಬಂಧಪಟ್ಟಂಗೆ ಯಾವ ಸ್ಥಾನದಲ್ಲಿದ್ದೇವೆ ನಾವು, ಸೌಹಾರ್ದಕ್ಕೆ ಸಂಬಂಧಪಟ್ಟಂಗೆ ಯಾವ ಸ್ಥಾನದಲ್ಲಿದ್ದೇವೆ ನಾವು, ದೇಶ GDP ಯಾವ ಹಂತಕ್ಕೆ ಹೋಗ್ತಾ ಇದೆ, ಇದನ್ನ ಯಾರೂ ಪ್ರಶ್ನೆ ಮಾಡಬಾರ್ದು. ಜೈ 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 ಅಂತ ಇದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗುತ್ತೆ. ತಾಪ್ಸಿ ಪನ್ನು ಅಂತ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು. ಆ ರೀತಿ ಪ್ರಶ್ನೆ ಮಾಡೋದು ಈ ದೇಶದ ಪ್ರಜೆಗಳ ಕರ್ತವ್ಯ ಆಗಬೇಕು. ನರೇಂದ್ರ ಮೋದಿ ಅವರಿರಲಿ, ರಾಹುಲ್ ಗಾಂಧಿ ಅವರಿರಲಿ, ಯಾರೇ ಅಧಿಕಾರಕ್ಕೆ ಬಿಡಲಿ, ಪ್ರಶ್ನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.